ಓ ಇದಕ್ಕೇನಾ? ಓ ಹಲೋ ಎಲ್ರಿಗೂ ನಮಸ್ಕಾರ. ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಏನಕ್ಕೆ ಇಂಟ್ರೆಸ್ಟಿಂಗ್ ಅಂತಿದ್ದೀನಿ ಅನ್ಕೊಂತೀರಾ? ಏನಕ್ಕಂದ್ರೆ ನಾವು ಹೋಗ್ತಿದೀವಿ ತುಮಕೂರು ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಲಾಸ್ಟ್ ಇಯರ್ ನಮ್ಮ ವ್ಲಾಗ್ ನೋಡಿದ್ರೆ ತುಮಕೂರು ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಹೋದಾಗ ನಾವು ಎಷ್ಟು ಮಜಾ ಮಾಡಿದ್ವಿ ಅಂದ್ರೆ ಆ ಥರ ಇನ್ನೊಂದು ಆಟೋ ಶೋನೇ ನಾವು ಅಟೆಂಡೇ ಮಾಡಿಲ್ಲ ಅಂತ ಹೇಳ್ಬೋದು. ಬರೀ ನಮ್ಮ ಗ್ರೂಪ್ ಹೋಗಿತ್ತು. ಗ್ರೌಂಡ್ ರೆಡಿ ಮಾಡಿರ್ತಾರೆ, ಡ್ರಿಫ್ಟ್ ಹೊಡಿಬೋದು, ಬ್ಯಾಂಕ್ಸ್ ಮಾಡಿ ಅಂತಾರೆ. ಸೊ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿರೋದು, ಯಾವುದೇ ಥರ ತೊಂದರೆ ಇರಲ್ಲ. ಸೊ ನಾನು ಒಬ್ಬನೇ ಬಂದಿದ್ದೀನಿ ಇವಾಗ ಪ್ರೆಸೆಂಟ್ಲಿ. ಆ್ಯಸ್ ಆಲ್ವೇಸ್ ನಾನು ಫಸ್ಟು ಸೊ ಬೇಗ ಬಂದ್ಬಿಟ್ಟಿದ್ದೀನಿ. ಇನ್ನು ಹುಡುಗರೆಲ್ಲ ಬರಬೇಕು. ಸೆಕೆಂಡ್ ಟೋಲ್. ಸೊ ಜಸ್ಟ್ ಕೆಲವೇ ನಿಮಿಷ ತುಮಕೂರು ರೀಚ್ ಆಗಿ ಸ್ವಲ್ಪ ಚಿಲ್ ಮಾಡಿ ಹುಡುಗರೆಲ್ಲ ಬಂದ್ಮೇಲೆ ಎಂಟ್ರಿ ಕೊಡೋಣ. ಎಂಟ್ರಿ ಕೊಟ್ಮೇಲೆ ನಿಮ್ಗೆ ಒಂದೊಂದು ತೋರಿಸ್ಕೊಡ್ತೀನಿ. ತುಂಬಾ ಮಜಾ ಮಾಡೋಣ. ವ್ಲಾಗ್ನ ಎಂಡ್ವರೆಗೂ ನೋಡಿ ನಿಂತ್ಕೊಂಡು ಸುಮ್ಮನೆ ನನ್ನ ಕಾರ್ನ ಅಡ್ಮೈರ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಕ್ ನೋಡಿ. ಸೊ ಹೇಳ್ದಂಗೆ ಸೆಕೆಂಡ್ ಟೋಲ್ ಹತ್ರ ಇದೀವಿ. ಫೋನ್ ಮಾಡಿದೆ ಹುಡುಗರಿಗೆ, ಹೋಗೋದಾ ವೆಯ್ಟ್ ಮಾಡೋದಾ ಗೊತ್ತಾಗ್ತಿಲ್ಲ. ನೋಡೋಣ, ಇಲ್ಲ ಮುಂದಕ್ಕೆ ಹೋಗಿ ಎಲ್ಲಾದ್ರೂ ಸ್ವಲ್ಪ ನೆರಳಲ್ಲಿ ಹಾಕೊಂಡು ವೆಯ್ಟ್ ಮಾಡೋಣ. ಏನಂತೀರಾ? ಇಷ್ಟು ಬಿಸಿ, ಅದು ಬ್ಲ್ಯಾಕ್ ಕಾರು. ಕ್ಯಾ ಭಯ ಕ್ಯಾ ಪೂछ रहे थे? अच्छी लग रही है. थैंक यू. हाँ ये ऊपर नीचे होता है क्या? हाँ ऊपर नीचे होता है. हाँ हमारा चैनल है, देखो पीछे लिखा है, फॉलो करो. ಇನ್ನು ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ ಹಿಂದಕ್ಕಿದ್ದಾರೆ. ಈ ಹೀಟಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ. ನಾವು ಮುಂದಕ್ಕೆ ಹೋಗೋಣ. ಬರಲಿ, ಬಂದಮೇಲೆ ಜಾಯ್ನ್ ಆಗೋಣ ಜೊತೆಗೆ. ನಮ್ಮ ಹುಡುಗರು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಸೊ ಬನ್ನಿ ಹೋಗೋಣ. ಫೈನಲಿ ತುಮಕೂರು ಎಂಟರ್ ಆಗಿದ್ದೀವಿ. ತುಮಕೂರಿಂದ ರೈಟ್ ತೊಗೊಂಡ್ರೆ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅಂದರೆ ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿರೋದು ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ನಮ್ಮ ಅಕ್ಕಾಡ್ ಜಿಲ್ಲಾ, ಅದೇ ಗ್ರೀನಿಶ್ ಬ್ಲೂ ಅಕ್ಕಾಡ್ ಜಿಲ್ಲಾ ಇದೆಯಲ್ಲ, ಅವ್ರು ಆಲ್ರೆಡಿ ರೀಚ್ ಆಗಿದ್ದಾರೆ. ಅವರೊಂದು ಲೊಕೇಶನ್ ಕಳಿಸಿದ್ದಾರೆ, ಇಲ್ಲಿಗೆ ಬನ್ನಿಬ್ರು ಅಂದರು. ಸೊ ಆ ಲೊಕೇಶನ್ ಹತ್ರ ಹೋಗ್ತೀವಿ. ಆ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಅದೊಂದೇ ಕಾರಲ್ಲಿರೋದು, ಅದನ್ನ ಬಿಟ್ಟರೆ ನನ್ನ ಕಾರು. ಇನ್ನು ಬೇರೆ ಬಾಯ್ಸ್ ಎಲ್ಲ ಬರಬೇಕು. ಒಂದು 2 ಗಂಟೆಗೆ ಎಂಟ್ರಿ ಕೊಡೋಣ. ಓಕೆ, ಎಂಟ್ರಿ ಕೊಟ್ಟಂತೂ ತುಂಬ ಮಜಾ ಮಾಡೋಣ. ಬನ್ನಿ. ನೆರಳಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳ್ತಿದ್ದೆ, ಸಕ್ಕದಾಗಿರೋ ಜಾಗ ಸಿಕ್ತು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಅಂದರೆ ನೋಡಿ, ನಮ್ಮ ಬಾಯ್ಸು ಬಂದ್ಬಿಟ್ಟವ್ರೆ. ಸೊ ನೈಟ್ ಫ್ಯೂರಿ ಇದೆ, ಅಕಾಡ್ ಜಿಲ್ಲಾ. ನಾನು ಹೇಳ್ತಿದ್ದೆ ಅಕಾಡ್ ಜಿಲ್ಲಾ ಇದೆ ಅಂತ. ಸೊ ಎಲ್ಲ ಹೋಗಿ ಆಟೋ ಶೋನಲ್ಲಿ ಬ್ಯಾಂಗ್ ಮಾಡೋದಕ್ಕೆ ವೆಯ್ಟಿಂಗು, ಕೂಲಿಂಗು. ಲೈನಪ್ ನೋಡ್ಕೊಳ್ಳಿ, ತುಂಬಾ ಕಾರ್ಗಳು ಬಂದಿದ್ದಾವೆ. ಬಟ್ ಟೈಮ್ ಏನು ಅಂದರೆ ಇನ್ನೂ 1:30-2 ಗಂಟೆಗೆ ಎಂಟ್ರಿ ಕೊಡಬೇಕು. ಸೊ ಇನ್ನೂ ಅರ್ಧ ಅವರ್ ಇದೆ. ಹೋಗ್ಬಿಟ್ಟು ಸ್ವಲ್ಪ ಏನಾದರೂ ಹೊಟ್ಟೆಗೆ ತಿನ್ಕೊಂಬರೋಣ. ಏನಂತೀರ? ಈ ಜೆನ್ನು ಆಲೆನ್ ಬ್ರೋದು ಗೊತ್ತಲ್ಲ, ಬೆಂಜು, ಅವ್ರದ್ದೇ ಜೆನ್ನು ಹೊಸದು ರೆಡಿ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಇದೆ ಈ ಜೆನ್ನು. ಬಾ, ನ್ಯಾಚುರಲ್ ಅಲ್ಲ ಅದು. ನೆಕ್ಸ್ಟ್ ಲೆವೆಲ್. ಅಬ್ಬಾ, ಏನು ಹೊಸ ಐಟಮು? ಓಹೋ, ಇದಕ್ಕೇನಾ? ಓಹೋ ಪಾ, ಸೈಕ್ ಆಗಿರುತ್ತೆ. ಇನ್ನು ಇದೆಲ್ಲ ವೆಲ್ಡ್ ಫಿನಿಶ್ ಮಾಡ್ಬೇಕಲ್ಲ ಇದು? ಹೌದಾ? ನೋಡಿ, ಅದು ಫಿಟ್ ಮಾಡಿದ್ಮೇಲೆ ಜೆನ್ನು ಒಂದು ವಿಡಿಯೋ ಮಾಡೋಣ. ಸೊ ವಾಟರ್ ಮೆಲನ್ ತಿನ್ಕೊಂಡು. ಸೊ ಟೈಮ್ ಫಾರ್ ಎಂಟ್ರಿ. ನೋಡಿ, ಕಾಲೇಜ್ ಹುಡುಗರು ಬಂದವ್ರೆ. ಇವರೇ ಕಾಲೇಜ್ ಹುಡುಗರು.
ಉಲ್ಫು ಬ್ರೇಜಾ ಪ್ಯಾಂಡಾ ಬರಬೇಕು. ಅವ್ರು ಇನ್ನೂ ಒಂದು 15 ನಿಮಿಷ ಆಗುತ್ತಂತೆ. ಆಲ್ರೆಡಿ 2:15 ಆಗಿದೆ. ನಾವು ಹೋಗ್ಬಿಟ್ಟು ಕಾಲೇಜ್ ಆಚೆ ಕಾರ್ ಪಾರ್ಕ್ ಮಾಡಿ ಆಮೇಲೆ ಪ್ಲ್ಯಾನ್ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಕಾರ್ನ ಇಲ್ಲೇ ಪಾರ್ಕ್ ಮಾಡಿದ್ದೀನಿ, ನೆರಳಿದಲ್ವಾ, ಅದಕ್ಕೆ. ಬೇರೆಯವರು ಎಲ್ಲ ಒಳಗಡೆ ಪಾರ್ಕ್ ಮಾಡ್ತಾವ್ರೆ. ಏನು ಗೊತ್ತಾ, ಲಂಚ್ ಮಾಡ್ಕೊಂಬಿಡೋಣ. ಇನ್ನೂ ಹುಡುಗರೆಲ್ಲ ಲಂಚ್ ಮಾಡ್ತಿದ್ದಾರೆ ಅಂದರೆ ಸರಿ, ಮತ್ತು ನಾವು ಲಂಚ್ ಮಾಡಿಬಿಡೋಣ ಅಂತ ಕಾರುಗಳೆಲ್ಲ ಇಲ್ಲೇ ಪಾರ್ಕ್ ಮಾಡಿ ಲಂಚ್ಗೆ ಹೋಗ್ತಿದ್ದೀವಿ. ಆಮೇಲೆ ಎಂಟ್ರಿ ಕೊಡೋಣ. ಆಲ್ರೆಡಿ ಕ್ರೌಡ್ ಗ್ಯಾದರ್ ಆಗ್ತಿದೆ, ಬಟ್ ಲಂಚ್ ಮುಗೀತು. ಟೈಮ್ ಫಾರ್ ಪರೇಡ್. ಒಂದೊಂದೇ ಕಾರ್ ಹೋಗೋಣ. ಈ ಟೈಮು ಅನೌನ್ಸ್ಮೆಂಟ್ ಇನ್ಚಾರ್ಜ್ ನನಗೆ ಕೊಟ್ಟಿದ್ದಾರೆ. ಸೊ ನಾನು ಮೈಕ್ ಇಟ್ಕೊಂಡು ಅನೌನ್ಸ್ ಮಾಡಬೇಕು ಯಾವ ಕಾರ್ ಬರ್ತಿದೆ ಅಂತ. ಹೋಪ್ಫುಲಿ ಚೆನ್ನಾಗಿ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮು ನಾವು ಬಂದಾಗೂ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲೇ ನಾವು ಫಸ್ಟು ಡ್ರಿಫ್ಟು ಕ್ರೇಜಿ ಆಗಿರೋ ಒಂದು ಆಟೋ ಶೋ ಸ್ಟಾರ್ಟ್ ಮಾಡಿದ್ದು. ಕ್ರೇಜಿ ಕಾಲೇಜ್ ಸ್ಟೂಡೆಂಟ್ಸೇ ನೆಕ್ಸ್ಟ್ ಲೆವೆಲು. ಇವತ್ತು ಆದಷ್ಟು ನೆಕ್ಸ್ಟ್ ಲೆವೆಲು, ಡಬಲ್. ಓಕೆ, ಡಬಲ್. ಆದಷ್ಟು ಮಜಾ ಮಾಡೋಣ. ಡ್ರಿಫ್ಟು ಗ್ರೌಂಡ್ ಎಲ್ಲ ರೆಡಿ ಇದಾ? ಸೂಪರ್. ಓಕೆ, ಎಲ್ಲ ರೆಡಿ ಇದೆ. ಯಾವ ಕಾರ್ಯಗಳಾಗುತ್ತೆ ಎಲ್ಲದರಲ್ಲೂ ಡ್ರಿಫ್ಟ್ ಹೊಡಿಯೋಣ. ಓಕೆನಾ? ಸೊ ನಮ್ಮದೇ ಫಸ್ಟು ಎಂಟ್ರಿ ಅಂತಲ್ಲ, ಆ್ಯಕ್ಚುಲಿ ನಾವು ಅನೌನ್ಸ್ ಮಾಡಬೇಕು ಅಂತ ಹೇಳಿದಲ್ಲ. ಸೊ ನಮ್ಮ ಕಾರ್ನ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಮ್ಮ ಕಾರ್ ತೊಗೊಂಬರೋಣ. ಇವಾಗಲೇ ಬೇಡ. ನೋಡಿ, ಪರೇಡ್ ಸ್ಟಾರ್ಟ್ ಆಗ್ತಿದೆ. ನಾನು ಹೇಳ್ದಂಗೆ ನಮ್ಮ ಕಾರ್ನ ಫಸ್ಟ್ ಪಾರ್ಕ್ ಮಾಡಿಬಿಟ್ಟಿದ್ದೀವಿ. ಲಾಸ್ಟ್ ನಮ್ಮ ಕಾರ್ನ ಆಡಿಯನ್ಸಿಗೆ ತೋರಿಸೋದು. ಬಟ್ ಲುಕ್ ಎಟ್ ದ ಲೈನಪ್ ನೋಡಿ, ಸೂಪರ್ ಆಗಿದೆ. ಸೊ ಬನ್ನಿ, ಅನೌನ್ಸ್ಮೆಂಟ್ಗೆ ಮೈಕು ನನ್ನ ಕೈಗೆ ಕೊಡ್ತಿರೋದಂತೆ. ಸೊ ನಾನೇ ಅನೌನ್ಸ್ಮೆಂಟ್ ಮಾಡಬೇಕು. ನೋಡಿ, ನನ್ನ ಕೈ ಮೈಕ್ ಇದೆ. ಲಾಸ್ಟ್ ಇಯರ್ ಬಂದಿದೆ, ಸೂಪರ್ ಆಗಿತ್ತು. ಈ ಟೈಮ್ ಇನ್ನೂ ಜಾಸ್ತಿ ಕಾಲಗಳು ಬಂದಿದೆ. ಇನ್ನೂ ಚೆನ್ನಾಗಿರೋ ಒಂದು ಆಟೋ ಶೋ ಮಾಡೋಣ. ಮೊದಲನೇದಾಗಿ ಈ ರೇಟ್ ಪೋಲೋ ಏನು ನೋಡ್ತಿದ್ದೀರಾ? ದಿಸ್ ಇಸ್ ಅ ಸ್ಟೇಜ್ ಟು ಟ್ಯೂನ್ 1.2 ಲೀಟರ್ ಪೋಲೋ. ಸೌಂಡ್ ಕೇಳಿಸ್ಕೊಳ್ಳಿ. ಇದರ ಟ್ಯಾಂಕರ್ ಕಿಟ್ ಇದೆ, ಕೇಳಿಸ್ಕೊಳ್ಳಿ ಹೆಂಗಿದೆ ಅಂತ. ಫೈನಲಿ ಉಲ್ಫ್ಗೆ ಎಂಟ್ರಿ ಕೊಡಿಸ್ತಾ ಇದ್ದೀವಿ. ಜಾಗ ಬಿಡಿ, ಉಲ್ಫ್ ಬರ್ತಿದೆ. ಕ್ಲಿಯರ್ ಮಾಡಿ. ಓಕೆ, ಮತ್ತೆ ಸೈಡು ಫ್ರಂಟಲ್ಲಿರೋರು ದಯವಿಟ್ಟು ಜಾಗ ಬಿಡಿ.
ಒಂದು ಅರ್ಧ ಮೈಲ್ ದೂರನೇ ನಿಲ್ಲಿಸಿದ್ದೀನಿ. ಅಲ್ಲಿ ನೋಡಿ ಆ ಡಸ್ಟ್ಗೆ ನಮ್ಮ ಕಾರ್ ಇಲ್ಲೇ ಸೇಫು. ಲಾಸ್ಟಲ್ಲಿ ತೊಗೊಳೋಣ ಗೈಸ್, ಲಾಸ್ಟಲ್ಲಿ ತೊಗೊಳೋಣ. ಏನಂತಾರೆ ನೋಡಿ ಅಲ್ಲಿ ಉಲ್ಫು ಪ್ಯಾಂಡ ಇಲ್ಲೇ ನಿಲ್ಲಿಸ್ಬಿಟ್ಟು. ಸೊ ಗ್ರೌಂಡಲ್ಲಿ ಎಲ್ಲರೂ ಜೋಡಿಸಿದ್ದೀವಿ. ಒಂದೊಂದೇ ಕಾರು ಒಬ್ರೊಬ್ರಿಗೆ ಒಂದೇ ಡಿಸ್ಪ್ಲೇ ಮಾಡೋಣ ನಾವು ಹಿಂಗೆ. ಆಗಿಲ್ಲ. ಓ ಮೈ ಗಾಡ್, 4-5 ಬ್ಯಾಂಗರು ಪಡ 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 ಅಂತ ಬ್ಯಾಂಗ್ ಮಾಡ್ತಿದೆ. ಜೋರು. ಸೊ ಗೈಸ್ ನೋಡ್ಬೋದು ನನ್ನ ಕಂಡೀಷನು ನೋಡಿ ಹೆಂಗಿದೆ ಅಂತ. ಫುಲ್ಲು ಧೂಳು, ನೈಟ್ ಫೀಲಿಂಗ್ ನೋಡಿ, ಫುಲ್ ಧೂಳು. ಎನಿವೇಸ್ ಆಟೋ ಶೋ ಎಂಡ್ ಆಯಿತು. ಲಾಸ್ಟ್ ಟೈಮ್ ಬಂದಾಗ ಮಳೆ ಇತ್ತು, ಸೊ ಇನ್ನೂ ಗ್ರೌಂಡ್ ಡ್ರೈ ಆಗಿತ್ತು. ಸೊ ಈಸಿಯಾಗೆ ಡ್ರಿಫ್ಟ್ ಹೊಡಿಬೋದಾಗಿತ್ತು. ಈ ಟೈಮ್ ತುಂಬ ಡಸ್ಟಿಯಾಗಿತ್ತು, ಎಲ್ಲ ಕಾರ್ಗಳು ಡಸ್ಟು. ಬಟ್ ನಾನು ಆಲ್ವೇಸ್ ಕಾರ್ನ ಸೇಫಾಗಿ ನಿಲ್ಲಿಸ್ಬಿಟ್ಟಿದ್ದೆ. ಇಲ್ಲಿ ಬ್ಯಾಂಗರೆಲ್ಲ ನಾನು ಜಾಸ್ತಿ ಹೊಡೆಯೋಲ್ಲ, ಗೊತ್ತು ನಂದು ಹೆಂಗಿರು ಶೋ ಬಿಲ್ಟ್ ಕಾರ್ ಅಂತ. ಸೊ ಸುಮ್ಮನೆ ಹಂಗೆ ಸೈಲೆಂಟಾಗಿ ನಿಲ್ಲಿಸ್ಬಿಟ್ಟು ಇವಾಗ ಈವೆಂಟ್ ಎಲ್ಲ ಆಯಿತು. ಇಟ್ಸ್ ಆಲ್ಮೋಸ್ಟ್ ಒಂದು 5:30 ಎಕ್ಸಿಟ್ ಆಗ್ತಾಯಿದ್ದೀವಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಾವಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ನೆಕ್ಸ್ಟ್ ಇಯರ್ ಬಂದಾಗಂತೂ ಇನ್ನೂ ಸರ್ ಇವಾಗಲೇ ಹೇಳಿಕ್ಕಿದ್ದಾರೆ, ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಚೆನ್ನಾಗಿರೋ ಕಾರುಗಳು, ಬೆಂಜು ಎಲ್ಲ ಡ್ರಿಫ್ಟ್ ಕಾರ್ಸೇ ಬರಬೇಕು ಅಂದ್ಬಿಟ್ಟು. ನೆಕ್ಸ್ಟ್ ಟೈಮ್ ಬಂದಾಗಂತೂ ಅಸ್ಸಮ್ ಫನ್ ಇರುತ್ತೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ನೆಕ್ಸ್ಟ್ ಟೈಮ್ ಗೈಸ್, ಸಿ ಯು, ಬಾಯ್.